ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವರಾಗುವಂತ ಅರ್ಹತೆ ಇದೆ. ರಾಘವೇಂದ್ರ ಹಿಟ್ನಾಳ್ 3 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ನಿಭಾಯಿಸ್ತಾರೆ. ಅಣ್ಣನ ಪರವಾಗಿ ಹೀಗೆ ಬ್ಯಾಟಿಂಗ್ ಮಾಡಿರೋದು ಸಂಸದ ರಾಜಶೇಖರ್ ಹಿಟ್ನಾಳ್. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನಿಸುತ್ತದೆಯೋ ನೋಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೂಡ 3 ಬಾರಿ ಶಾಸಕರಾಗಿದ್ದಾರೆ, ಅರ್ಹರು ಇದ್ದಾರೆ. ಅಭಿವೃದ್ಧಿ ಕೂಡ ಬಹಳಷ್ಟು ಅಭಿವೃದ್ಧಿ ಮಾಡಿ ಮತ್ತು ಸಚಿವ ಸ್ಥಾನ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವಕಾಶ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ. ಆ ದೃಷ್ಟಿಯಿಂದ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ, ವಿಶ್ವಾಸ ಕೂಡ ಇದೆ. ನೋಡಬೇಕು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೇಂದ್ರದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ನಿರ್ಧಾರ ತೆಗೆದುಕೊಂಡು ಅದು ಬದ್ಧರಾಗಿರ್ತಾರೆ. ಈಗ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಎಲ್ಲರ ಅಂತಂತೂ ಬೆಳಿಬೇಕಂತ ಆಸೆ ಪಡ್ತಾರೆ. ಹಾಗಾಗಿ ಅವರು ನಿರೀಕ್ಷೆ ಮಾಡ್ತಾರೆ. ಅದರ ಸ್ಥಾನಗಳ ಅದು ಲಿಮಿಟ್ ಇದೆ. ಅದರಲ್ಲಿ ಎಷ್ಟು ಮಂದಿಗೆ ಅವಕಾಶ ಮಾಡೋಕ್ಕಾಗುತ್ತೆ ಅಷ್ಟನ್ನು ಅವಕಾಶ ಮಾಡೋಂಥ ಕೆಲಸವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠರು, ನಮ್ಮ ವರಿಷ್ಠ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ವಿಶ್ವಾಸ ಐತಿ, ಕಳೆದ ಬಾರಿ ಕೂಡ ವಿಶ್ವಾಸ ಇತ್ತು. ನೋಡೋಣ. CM ಅವ್ರದ್ದು ಯಾವುದೇ ಜಗ್ಗಾಟಿಲ್ಲ. ನಮ್ಮ ಕೇಂದ್ರದ ನಾಯಕರು ಎಲ್ಲ ಕೂಡ ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ತಾರೆ. ಅದಕ್ಕೆ ಎಲ್ಲರಿಗೂ ಕೂಡ ನಿರ್ದೇಶನವನ್ನು ಕೊಡ್ತಾರೆ. ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದನ್ನೆಲ್ಲರೂ ಕೂಡ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತಾರೆ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ 3 ಬಾರಿ ಶಾಸಕರಾಗಿದ್ದಾರೆ, ಅರ್ಹರು ಇದ್ದಾರೆ. ಅಭಿವೃದ್ಧಿ ಕೂಡ ಬಹಳಷ್ಟು ಅಭಿವೃದ್ಧಿ ಮಾಡಿ ಮತ್ತು ಸಚಿವ ಸ್ಥಾನ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ಅವಕಾಶ ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ. ಆ ದೃಷ್ಟಿಯಿಂದ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ, ವಿಶ್ವಾಸ ಕೂಡ ಇದೆ. ನೋಡಬೇಕು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೇಂದ್ರದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ನಿರ್ಧಾರ ತೆಗೆದುಕೊಂಡು ಅದು ಬದ್ಧರಾಗಿರ್ತಾರೆ. ಈಗ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಎಲ್ಲರ ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ. ರಾಜಶೇಖರ್ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್ ಅವರು ಪರವಾಗಿ ಬ್ಯಾಟ್ ಬೀಸಿದ್ದಾರೆ, CM ಪರವಾಗಿಯೂ ಮಾತನಾಡಿದ್ದಾರೆ. ಇದಕ್ಕಿದ್ದಂಗೆನೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ, ಈ ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಮಹತ್ವ ಪಡ್ಕೊಳ್ತಾ ಇದೆ? ನೀತಿ ಅಂತಂದ್ರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ರಾಘವ ಹಿಟ್ನಾಳ್ ಅವರು ಸತತ 3 ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸುವ ಮೂಲಕ ಬಹಳಷ್ಟು ಭರವಸೆ ಮೂಡಿಸಿದ್ದಾರೆ. ಅದ್ರ ಜೊತೆಗೆ ಅಂತಂದ್ರೆ ಇದೀಗ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೀಗ ಸಂಸದರಂತ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಮನವಿ ಮಾಡ್ಕೊಂಡಿರುತ್ತು. ಇಲ್ಲ ಏನಾದ್ರು ಮೊದಲನೇ ಬಾರಿ 2ನೇ ಬಾರಿ ಆದ್ರೂ ಕೂಡ ಏನಾದ್ರು ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಮಾತುಗಳು ಕೇಳಿದಿರ್ತದೆ. ಆ ಕಾರಣಕ್ಕಾಗಿ ಏನಾದ್ರೆ ಹ್ಯಾಟ್ರಿಕ್ ಬಾರಿ ಅಂದ್ರೆ ಹ್ಯಾಟ್ರಿಕ್ ಶಾಸಕರಾಗಿರ್ತಾರೆ ರಾಘವೇಂದ್ರ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಒಂದೇ ಒಂದು ಬಾರಿ ಕೂಡ ಅವರಿಗೆ ಸಚಿವರಾಗಿಲ್ಲ. ಈ ಕಾರಣಕ್ಕಾಗಿ ಸಚಿವರಾಗುವಂತಹ ಅರ್ಹತೆ ಸಂಪೂರ್ಣವಾಗಿರುವಂತದ್ದು. ಇವರಿಗೆ ರಾಘವ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಖಂಡಿತರು ನಿಭಾಯಿಸ್ತಾರೆ. ಅದು ಆದ್ರೂ ಕೂಡ ನಾವೇನೋ ಮನವಿ ಮಾಡ್ಕೊಂತೀವಿ, ಆದ್ರೆ ಏನೇನು ಇರ್ತಾರೆ ಇದು ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಹೇಳಿರ್ತದೆ. ಅದ್ರ ಜೊತೆಗೆ ರಾಘವ ಹಿಟ್ನಾಳ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸೋದ್ರ ಜೊತೆಗೆ ಇದೀಗ CM ಅವರ ಪರವಾಗಿ ಕೂಡ ಬ್ಯಾಟಿಂಗ್ ಬೀಸಿರೋದು. ಈಗಾಗಲೇ ಅಂದ್ರೆ ಅಧಿಕಾರ ಹಸ್ತಾಂತರ ಎನ್ನುವ ಮಾತುಗಳು ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬಂದಿರುತ್ತದೆ. ಅದ್ರ ಜೊತೆಗೆ ಆದ್ರೆ CM ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರೆ, 5 ವರ್ಷ ಅಂದ್ರೆ ಇರ್ತಾರೆ ಎನ್ನುವ ಬಹಳಷ್ಟು ಮಾತುಗಳು ಕೇಳಿ ಬಂದಿರುತ್ತದೆ. ನನ್ನ ವೈಯಕ್ತಿಕವಾಗಿ ಕೂಡ CM ಸಿದ್ದರಾಮಯ್ಯ ಅವರು 5 ವರ್ಷ ಸಂಪೂರ್ಣವಾಗಿ ಅಧಿಕಾರನ ಪೂರ್ಣಗೊಳಿಸ್ತಾರೆ ಅಂತೇಳಿ ಇದೀಗ CM ಸಿದ್ದರಾಮಯ್ಯ ಅವರು ಕೂಡ ಬ್ಯಾಟಿಂಗ್ ಬೀಸಿರೋದು. ಒಂದು ಕಡೆ ಅಂದ್ರೆ ಕೆಲವಷ್ಟು ಏನಂದ್ರೆ DKC ಪಡದಲ್ಲಿ ಶಾಸಕರು ಇಲ್ಲ DKC CM ಆಗ್ತಾರೆ, ಅಧಿಕಾರ ಹಸ್ತಾಂತರ ಆಗುತ್ತೆ, ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿ ಕೆಲವಷ್ಟು ಶಾಸಕರು ಹೇಳ್ತಾ ಇದ್ರೆ, ಇತ್ತ ಕಡೆ ಸಿದ್ದರಾಮಯ್ಯ ಪಡದಲ್ಲಿ ಗುಡಿಸ್ಕೊಂಡಿದ್ದ ಶಾಸಕರು ಸಂಸದರು ಇಲ್ಲ ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣಗೊಳಿಸಿರತ್ತು ಹೇಳಿಕೆ ನೀಡುತ್ತಿದ್ದು, ಬಹಿರಂಗವಾಗಿ ಹೇಳಿಕೆ ನೀಡ್ತಿರೋದು ಕೆಲವಷ್ಟು ಕಾಂಗ್ರೆಸ್ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತದೆ. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್, ತಮ್ಮ ಡೀಟೇಲ್ಸ್ಗಾಗಿ.